ಜೈ ಶ್ರೀರಾಮ್. 30/40ಯಲ್ಲಿ ಬಿ ಡಿ ಅಪ್ರೂವ್ಡ್ ಲೇಔಟಲ್ಲಿ ಸಾಕಾಗಿರೋ ಒಂದು ಮನೆ ಸೇಲಿಗೆ ಬಂದಿದೆ. ಮಿಸ್ ಮಾಡ್ದಿರೋ ಕಂಪ್ಲೀಟಾಗಿ ವೀಡಿಯೋ ನೋಡಿ ಎಲ್ಲಿ ಅಂತ ಹೇಳ್ತೀನಿ ಕರೆಕ್ಟಾಗಿ. ಮತ್ತು ಎಂಟೈರ್ ಬೆಂಗಳೂರು ನಿಮ್ಮದೇ ಎಲ್ಲ ಪ್ರಾಪರ್ಟಿ ಸೇಲ್ಗಿದೆ ಅಂತ ತಿಳಿಸಿ ಟ್ರೈ ಮಾಡ್ತೀನಿ ಸೇಲ್ ಮಾಡ್ಕೊಡೋದಕ್ಕೆ. ಮತ್ತು ಎಂಟೈರ್ ಬೆಂಗಳೂರು ಎಲ್ಲ ಕನ್ಸ್ಟ್ರಕ್ಷನ್ಗೆ ಇದನ್ನು ಹೇಳಿ ಮಾಡ್ಕೊಡ್ತೀನಿ. ಟ್ರಸ್ಟ್ ಮಾಡಿ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಬಂದು ಪೇಜ್ನ ಬನ್ನಿ. ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸೇ ಬಿಡ್ತೀನಿ. ದಯವಿಟ್ಟು ಹೊಸಬ್ರು ಯಾರು ನೋಡ್ತಾ ಇದ್ದರೆ ನನ್ನ ಪೇಜ್ ಫಾಲೋ ಆಗಿ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದೊಂದು ಲೈಕು ನನಗೆ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಮಾಡೋಕ್ಕೆ ಇದು ಮಾಡುತ್ತೆ. ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಈ ಪ್ರಾಪರ್ಟಿ ಬಂದುಬಿಟ್ಟು 30/40 ಸೌತ್ ಫೇಸಿಂಗ್ ಪ್ರಾಪರ್ಟಿ. ಇದು ಬಿ ಡಿ ಅಪ್ರೂವ್ಡ್ ಲೇಔಟಲ್ಲಿ ಬರುತ್ತೆ. BBMP ಎ ಖಾತಾ ಆಗಿದೆ ಮತ್ತು ಈ ಖಾತಾನೂ ಆಗಿದೆ. ಬೋರ್ವೆಲ್ ವಾಟರು ಇದೆ ಮತ್ತು ಕಾವೇರಿ ವಾಟರು ಇದೆ, CMCನೂ ಇದೆ. ವಿತ್ ಲಿಫ್ಟ್ ಇರೋಂಥ ಮನೆ ಇದು ಪ್ರಾಪರ್ಟಿ. ನಿಯರ್ ಬೈ ಇದು ಹೆಬ್ಬಾಳ ಬಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಒಂದು 2.5 ಕಿಲೋಮೀಟರ್ ಆಗುತ್ತೆ. ಮಾನ್ಯತಾ ಟೆಕ್ ಪಾರ್ಕಿಂದ ಇದೊಂದು 3ರಿಂದ 4 ಕಿಲೋಮೀಟರ್ ರೇಡಿಯೇಷನ್ ಆಗುತ್ತೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ಗೂ ನಿಮ್ಗೊಂದು 3 ಕಿಲೋಮೀಟರ್ ರೇಡಿಯೇಷನ್ ಆಗುತ್ತೆ. ಒಳ್ಳೆ ರೆಂಟಲ್ ಬರೋಂಥ ಜಾಗ ಇದು. ಸಖತ್ತಾಗಿ ಮಾಡವ್ರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಮಾಡಿ ಒಂದು 3-4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಚಿಕ್ಕ ಕಾರ್ಗಳಾದರೆ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ಕಾರ್ ಪಾರ್ಕಿಂಗ್ಗೆ ಸ್ಪೇಷಿಯಸ್ ಆಗಿ ಮಾಡವ್ರೆ. ಮತ್ತು ವರ್ಕ್ ವೈಸ್ ಮಾತ್ರ ಈ ಬಿಲ್ಡರು ಸಖತ್ತಾಗಿ ಮಾಡ್ತಾರೆ. ವರ್ಷಕ್ಕೆ ಒಂದೇ ಬಿಲ್ಡಿಂಗ್ ಮಾಡೋದು, ಮಸ್ತಾಗಿ ಮಾಡ್ತಾರೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಂಥ ಮನೆಗಳ್ನ. ರೆಂಟಲ್ ಬರೋಂಥ ಬಿಲ್ಡಿಂಗ್ ಪ್ಲಸ್ ನೀವಿರೋಂಥ ಮನೆ ಇದು. ಸಖತ್ತಾಗಿದೆ ಮನೆ. ಮತ್ತು ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಎಲ್ಲ ಕೆಳಗಡೆಯಿಂದನೇ ಇರುತ್ತೆ ಇದು. ಮತ್ತು ಲಿಫ್ಟೂ ಆಪ್ಷನ್ ನೋಡ್ತಾ ಇದ್ದೀರಲ್ಲ, ಕೆಳಗಡೆಯಿಂದನೇ ಇದೆ. ಲಿಫ್ಟು ಲಾಸ್ಟ್ ಫ್ಲೋರ್ ಗಂಟ ಹೋಗುತ್ತೆ. ಲಾಸ್ಟ್ ಫ್ಲೋರ್ ಏನು ಸಿಂಗಲ್ BHK ಬರುತ್ತೆ ಅಲ್ಲಿ ಗಂಟ ಹೋಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ರೂಮು ಒಂದು 3-4 ಕಾರ್ ಪಾರ್ಕಿಂಗ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಬಂದರೆ ನಿಮಗೆ 2 BHK ಬರುತ್ತೆ. ಸೆಕೆಂಡ್ ಫ್ಲೋರಲ್ಲೂ ನಿಮಗೆ 2 BHK ಬರುತ್ತೆ. ಥರ್ಡ್ ಫ್ಲೋರಲ್ಲೂ ನಿಮಗೆ 2 BHK ಬರುತ್ತೆ. ಅದ್ರ ಮೇಲೆ 1 BHK ಸಿಂಗಲ್ ಬರುತ್ತೆ. ಸಿಂಗಲ್ BHK 1, 2 BHK 3, ಸಿಂಗಲ್ ರೂಮ್ 1 ಬರುತ್ತೆ. ನೀವು ಇಟ್ಕೊಂಡು ಒಂದು 2 BHKಲಿ ಅರೌಂಡ್ ಒಂದು 60,000 to 70,000 ರೆಂಟ್ ಬರೋಂಥ ಪ್ರಾಪರ್ಟಿಗಳಿದು. ಒಳ್ಳೆ ರೆಂಟಲ್ ಇರೋಂಥ ಜಾಗ ಇದು. ಆಚಾರ್ಯ ಕಾಲೇಜ್ ಇದೆ, ರಾಜೀವ್ ಗಾಂಧಿ ಡೆಂಟಲ್ ಕಾಲೇಜ್ ಇದೆ, ಮತ್ತು ರೇವಾ ಇನ್ಸ್ಟಿಟ್ಯೂಟ್ ಒಂದಿದೆ ಇಲ್ಲಿ. ಸಖತ್ತಾಗಿದೆ ಜಾಗ ಮಾತ್ರ. ಒಳ್ಳೆ ರೆಂಟಲ್ ಬರೋಂಥ ಜಾಗ ಹೆಬ್ಬಾಳದಲ್ಲಿದು ಬಿ ಡಿ ಅಪ್ರೂವ್ಡ್ ಲೇಔಟಲ್ಲಿ. ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ಮನೆ ವೀಡಿಯೋ ಫುಲ್ಲಾಗಿ ನೋಡಿ. ಸಖತ್ತು ಮಾಡವ್ರೆ. ಕಂಪ್ಲೀಟಾಗಿ ಗ್ರೈನೇಟ್ ಯೂಸ್ ಮಾಡವ್ರೆ. ಮತ್ತು ಮೇನ್ ಡೋರು ಪೂಜೆ ರೂಮ್ ಮಾತ್ರ ನಿಮಗೆ TQ ಯೂಸ್ ಮಾಡವ್ರೆ. ಪೂಜೆ ರೂಮ್ಗೆ ಆಲ್ಮೋಸ್ಟ್ ಇದು ಗ್ಲಾಸ್ ಯೂಸ್ ಮಾಡೋರು. ಇದಕ್ಕೆ TQ ಯೂಸ್ ಮಾಡಿಲ್ಲ ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಕಿಚನ್ ಕ್ಯಾಬಿನೆಟಿಂದ ಹಿಡ್ದು ಪೂಜಾ ರೂಮಿಂದ ಹಿಡ್ದು ಸಖತ್ತಾಗಿ ಮಾಡೋರು ಮನೆ ಮಾತ್ರ. ಮಿಸ್ ಮಾಡ್ದಿರೋ ವಿಸಿಟ್ ಮಾಡಿ. ಯಾರನ್ನ ಇಂಟ್ರೆಸ್ಟ್ ಇದ್ದವರು. ರೇಟ್ ಬಂದರೆ ನಿಮಗೆ 3,60,00,000 ಹೇಳ್ತಿದ್ದಾರೆ. ಏನು ಆ್ಯಸ್ ಇಟ್ ಈಸ್ ಈ ಫ್ಲೋರ್ ನೋಡ್ತಾ ಇದ್ದೀರಲ್ಲ, ಆ್ಯಸ್ ಇಟ್ ಈಸ್ ಇನ್ನು 2 ಫ್ಲೋರು ಬರುತ್ತೆ ನಿಮಗೆ. ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರು. ಅದ್ರ ಮೇಲೆ 1 BHK ಬರುತ್ತೆ. ವರ್ಕ್ ಮಾತ್ರ ನೀವು ಸ್ವಂತ ಮನೆಯೂ ಕಟ್ಕೊಂಡಲ್ಲ ಹಂಗೆ ಮಾಡಿರ್ತಾರೆ ವರ್ಕ್ ಮಾತ್ರ. ಟ್ರಸ್ಟ್ ಮಾಡಿ ನಮ್ಮನ್ನ. ನಾನು ಪ್ರಾಪರ್ಟಿ ಚೆನ್ನಾಗಿದ್ದರೆ ಮಾತ್ರ ಇಷ್ಟು ಮಾತಾಡ್ತೀನಿ ಪ್ರಾಪರ್ಟಿ ಬಗ್ಗೆ, ಈ ಕನ್ಸ್ಟ್ರಕ್ಷನ್ ಬಗ್ಗೆ. ಇಲ್ಲಾಂದರೆ ನಾವು ಮಾತಾಡೋಕೆ ಹೋಗಲ್ಲ ಬೇರೆ ಪ್ರಾಪರ್ಟಿಗಳಿಗೆಲ್ಲ. ಒಂದು ಬಾಲ್ಕನಿ ಬರುತ್ತೆ ಈ ಬೆಡ್ರೂಮ್ಗೆ. 2 ಬೆಡ್ರೂಮ್ಸ್ ಇರುತ್ತೆ ಎಲ್ಲ. ಮತ್ತು ಫ್ಲೋರಿಂಗೆಲ್ಲ ನಿಮಗೆ ಗ್ರೈನೇಟ್ ಯೂಸ್ ಮಾಡವ್ರೆ. ವಿಂಡೋಸ್ ಎಲ್ಲ UPVC ವಿಂಡೋಸ್ ಯೂಸ್ ಮಾಡವ್ರೆ. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಯೂಸ್ ಮಾಡವ್ರೆ. ಇದು ಟೈಲ್ಸ್ ನೋಡ್ತಾ ಇದ್ದೀರಲ್ಲ, ಅಪ್ ಟು 7 feet 8 feet ಟೈಲ್ಸ್ ಯೂಸ್ ಮಾಡವ್ರೆ. ಇದು ನೋಡಿ, ಇದು ಬಾಲ್ಕನಿ. ಇದು ಬಾಲ್ಕನಿ ಒಂದಿರುತ್ತೆ. ರೋಡು ತೋರಿಸ್ತೀನಿ ನೋಡಿ. ರೋಡೂ ನಿಮಗೆ ತುಂಬ ದೊಡ್ಡದಾಗಿದೆ. ರೋಡೂ ಇದು 30 feet ರೋಡ್. ಇದು ಆಲ್ಮೋಸ್ಟ್ ಎಲ್ಲ 30 feet ರೋಡ್ ಬರುತ್ತೆ. ಇದು ಬಿ ಡಿ ಅಪ್ರೂವ್ಡ್ ಲೇಔಟಲ್ಲಿ. ಮಿಸ್ ಮಾಡ್ದಿರೋ ವಿಸಿಟ್ ಮಾಡಿ. ಮನೆ ಅಂತೂ ಸೂಪರ್ ಆಗಿದೆ. ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಆ್ಯಸ್ ಇಟ್ ಈಸ್ ಇನ್ನು 2 ಫ್ಲೋರು ಇರುತ್ತೆ. ಈ ಫ್ಲೋರ್ ಏನು ನೋಡ್ತಾ ಇದ್ದರೆ ಆ್ಯಸ್ ಇಟ್ ಈಸ್ 2 ಫ್ಲೋರ್ ಇರುತ್ತೆ. ಯಾಕಂದರೆ ನಾನು ಎಲ್ಲ ಫ್ಲೋರು ತೆಗಿಯೋಕೆ ಹೋಗಿಲ್ಲ, ವೀಡಿಯೋ ದೊಡ್ಡದಾಗ್ಬಿಡತ್ತಂತ. ಮನೆ ಅಂತೂ ಸೂಪರಾಗಿದೆ. ನೀವು ಇಟ್ಕೊಂಡು ಒಂದು 60,000 ಗಂಟೆ ಆರಾಮಾಗಿ ಬಾಡಿಗೆ ತೊಗೊಬೋದು. ಇಲ್ಲ ಇನ್ನೂ ಜಾಸ್ತಿ ಕೊಡ್ತೀನಿ ಅಂದ್ರೂ ಕೊಟ್ಕೊಬೋದು ನೀವು ಒಂದು ಫ್ಲೋರಲ್ಲಿ ಇಟ್ಕೊಂಡು. ಇಲ್ಲ ಫುಲ್ ಬಿಲ್ಡಿಂಗ್ ಬಾಡಿಗೆ ಕೊಡ್ತೀನಿ ಅಂದರೆ ಆಲ್ಮೋಸ್ಟ್ 25 ಅಂದರೆ 75,000 ಪ್ಲಸ್ ಕೆಳಗಡೆ ಒಂದು 7,000 6,000 ಕೊಡ್ತಾರೆ. ಅದ್ರ ಮೇಲೆ ಒಂದು 10,000. ಆಲ್ಮೋಸ್ಟ್ 85 90 92,000 ಗಂಟ ರೆಂಟ್ ಬರುತ್ತೆ. ಇನ್ನೂ ಕಮ್ಮಿ ಕೊಡ್ತೀನಿ ಅಂದರೆ ಒಂದು 80,000 ಅಂತೂ ಪಕ್ಕ ಬರುತ್ತೆ ರೆಂಟ್. ಇದು ಫುಲ್ ಬಿಲ್ಡಿಂಗ್ ಬಿಟ್ಟರೆ. ಮನೆ ಮಾತ್ರ ಸೂಪರಾಗಿ ಮಾಡೋರು. ಇದು ಫುಲ್ಲು ಗ್ರೈನೇಟ್ ಯೂಸ್ ಮಾಡವ್ರೆ. ಮತ್ತು ಸ್ಟೇರ್ ಕೇಸ್ಗೆಲ್ಲ ನಿಮಗೆ SS ರೈಲಿಂಗ್ಸ್ ಯೂಸ್ ಮಾಡವ್ರೆ. ಇದು ನೋಡ್ತಾ ಇದ್ರಲ್ಲ, ಇದು ಲಾಸ್ಟ್ ಫ್ಲೋರಿಗೆ ಬಂದಿದ್ದೀನಿ. ಯಾಕಂದ್ರೆ ಸೇಮ್ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಥರ್ಡ್ ಫ್ಲೋರಲ್ಲಿ ನಿಮಗೆ ನೋಡ್ತಾ ಇದ್ದರೆ ಅಕ್ಕಪಕ್ಕ ಲೊಕೇಶನ್ ಸೂಪರ್ ಆಗಿದೆ. ನೋಡಿ ಮೇಡೆಗೆ ಸ್ಟೆಪ್ಸ್ ಕೊಟ್ಟವ್ರೆ. ಈ ಫ್ಲೋರ್ ಗಂಟ ನಿಮಗೆ ಲಿಫ್ಟ್ ಆಪ್ಷನ್ ಇದೆ. ಈ ಫ್ಲೋರ್ ಗಂಟ ಈ ಸಿಂಗಲ್ 1 BHK ಗಂಟ ಲಿಫ್ಟ್ ಆಪ್ಷನ್ ಇದೆ. ಫಾಲ್ ಸೀಲಿಂಗಿಂದ POP ಇಂದ ಹಿಡ್ದು ನಿಮಗೆ ಟೀಕುಡ್ಡಿಂದ ಹಿಡ್ದು ಮನೆ ಮತ್ತು ವಿಸಿಟ್ ಮಾಡಿ. ಮಸ್ತಾಗಿ ಮಾಡವ್ರೆ. ಮತ್ತು ಎಂಟೈರ್ ಬೆಂಗಳೂರು ನಿಮ್ಮದು ಎಲ್ಲ ಸೇಲ್ಗಿದ್ರೆ ಹೇಳಿ ಮಾಡ್ಕೊಡ್ತೀನಿ. ಟ್ರಸ್ಟ್ ಮಾಡಿ ನಮ್ಮನ್ನ. ಒಳ್ಳೊಳ್ಳೆ ಪ್ರಾಪರ್ಟೀಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಮತ್ತು ಜೆನ್ಯೂನ್ ಆಗಿರೋದು ಮಾತ್ರ ಅಪ್ಲೋಡ್ ಕೊಡ್ತೀನಿ PR ಪ್ರಾಪರ್ಟೀಸ್ ಕಡೆಯಿಂದ. ನಾವು ಯಾವುದೇ ಪ್ರಾಪರ್ಟಿ ಇದು ಮಾಡ್ದೇನೋ ನಾವು ಒಂದು ಸತಿ ನೋಡಿ ಅದ್ರ ಬಗ್ಗೆ ವಿಚಾರಿಸಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಟ್ರಸ್ಟ್ ಮಾಡಿ ನಮ್ಮನ್ನ. ಒಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ. ಮತ್ತು ನನ್ನ ಪೇಜ್ ಫಾಲೋ ಆಗೋದು ಮಾತ್ರ ಮರೆಯೋಕೆ ಹೋಗಬೇಡಿ.
ಒಳ್ಳೊಳ್ಳೆ ಪ್ರಾಪರ್ಟೀಸ್ ಕೊಡ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ರಿಲೇಟಿವ್ಗೂ ತಿಳಿಸಿ. ಮತ್ತು ಎಂಟೈರ್ ಬೆಂಗಳೂರು ನಿಮ್ಮದು ಎಲ್ಲ ಸೇಲ್ಗಿದೆ ಅಂತ ತಿಳಿಸಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನನ್ನ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗ್ಬೋದು ನೀವು. ಅದರಲ್ಲೂ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದರಲ್ಲಿ ಇದು ಲಾಸ್ಟ್ ಫ್ಲೋರ್ 1 BHK ಬರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ರೂಮ್ ಇರುತ್ತೆ. ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಅದ್ರ ಮೇಲೆ 1 BHK ಬರುತ್ತೆ. 1 BHK ಒಂದು ಬರುತ್ತೆ, 3 BHK, 2 BHK ಇದು 3 ಮನೆ ಇರುತ್ತೆ. ಸಿಂಗಲ್ ರೂಮ್ ಒಂದಿರುತ್ತೆ. ಇದು ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್, ಇದು ಟ್ಯಾಂಕ್ ಇಕ್ಕೊಳೋ ಜಾಗ. ಆಲ್ಮೋಸ್ಟ್ ಟ್ಯಾಂಕ್ ಎಲ್ಲ ಈಗ ಕೊಟ್ಬಿಟ್ಟವ್ರೆ ನಿಮಗೆ. ರೆಡಿ ಟು ಮೂವ್ ಮನೆ. ಮಿಸ್ ಮಾಡ್ದಿರೋ ವಿಸಿಟ್ ಮಾಡಿ, ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಇದು ಮನೆಗಳ್ನೆಲ್ಲ. 3,60,00,000. ವಂದೇ ಮಾತರಂ.